ದೃಷ್ಟಿದೋಷ ಅನ್ನತಕ್ಕಂಥದ್ದು ಬಹಳ ಜಾಸ್ತಿ ಕಾಡ್ತಕ್ಕಂಥ ರಾಶಿಗಳಲ್ಲಿ ಮೊದಲನೇವ್ರು ಯಾರಪ್ಪ ಅಂತಂದ್ರೆ ಸಿಂಹರಾಶಿಯವರು ಅಂತ ಹೇಳ್ಕೊಳ್ಬಹುದು. ನಮಸ್ಕಾರ, ನನ್ನ ಹೆಸರು ವಿಠಲ್ ಭಟ್. ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ದೃಷ್ಟಿ ದೋಷಕ್ಕೆ ಕಾರಣ ಹಾಗೂ ಪರಿಹಾರಗಳನ್ನ ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೆ ವಿಡಿಯೋ ರೀಚ್ ಆಗ್ಬೇಕು, ಮೊದಲೇದವ್ರು ನೋಡ್ಬೇಕು ಅವರು. ಸೊ ಅದರಿಂದ ಅವ್ರಿಗೆ ಗೊತ್ತಾಗ್ಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ರೀಚ್ ಆಗ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ದೃಷ್ಟಿದೋಷ ಅನ್ನತಕ್ಕಂಥದ್ದು ಯಾವ ರಾಶಿಯವರಿಗೂ ಸಹ ಬಿಟ್ಟಿದ್ದಲ್ಲ, ಹೊರತಾಗಿದ್ದಲ್ಲ. ಆದ್ರೆ ಸಿಂಹ ರಾಶಿಯವರಿಗೆ ಅದೊಂದು ಸ್ವಲ್ಪ ಬೇರೆ ರಾಶಿಯವರಿಗೆ 50%, 80% ದೋಷ ಕೊಟ್ರೆ, ಸಿಂಹ ರಾಶಿಯವರಿಗೆ 100 ಅಲ್ಲ 200% ಅಷ್ಟು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ದೃಷ್ಟಿದೋಷ ಆಗುತ್ತೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳೇನು ಹಾಗೂ ಪರಿಹಾರ ಏನು ಅನ್ನುವಂಥದ್ದು, ಸಿಂಪಲ್ ಪರಿಹಾರಗಳು ನೀವೇ ಮಾಡ್ಕೊಳ್ಬಹುದಾದಂತದ್ದು ಅಥವಾ ನಾವು ಮಾಡ್ತಕ್ಕಂಥ ಎಲ್ಲವೂ ಸಹ ಸವಿವರವಾಗಿ ತಿಳಿಸ್ತೇನೆ. ಯಾಕೆಂದ್ರೆ ಮೊದಲನೇದಾಗಿ ಕಾರಣ ಗೊತ್ತಾದ್ರೆ ತಾನೇ ನಾವು ಪರಿಹಾರ ಇದು ಮಾಡುವಂಥದ್ದು. ಸೊ ಅದರಿಂದ ಫಸ್ಟ್ ಕಾರಣ ಹೇಳ್ತೇನೆ. ಬರೀ ದೃಷ್ಟಿದೋಷ ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಮಲ್ಕೊಂಡ್ರೆ ಬೆಚ್ಚ ಬೀಳೋ ತರ ಆಗ್ತಾ ಇದೆ, ಯಾರೋ ಎದೆ ಮೇಲೆ ಕೂತ್ಕೊಂಡಂಗ ಆಗ್ತಾ ಇದೆ, ಕುತ್ತಿಗೆ ಹೊತ್ತದಂಗ ಆಗ್ತಾ ಇದೆ, ಅಥವಾ ತುಂಬಾ ಕೆಟ್ಟ ಕೆಟ್ಟ ರೀತಿಯ ಕನಸುಗಳು ಬೀಳ್ತಾ ಇದೆ, ಎಚ್ಚರ ಆದ್ರೆ ಬೇಸರ ಆಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಇಷ್ಟೆಲ್ಲ ಕೆಟ್ಟ ಕನಸು ಬಿತ್ತಲ್ಲ ಅನ್ನೋ ರೀತಿಯಲ್ಲಿ ಆಗತ್ತೆ. ಅದೆಲ್ಲರೂ ಹತ್ಯೆ ಆಗ್ಬಿಟ್ರೋ ಏನೋ ಅಂತ ಹೆದರಿಕೆ ಆಗುತ್ತೆ. ಸಿಂಪಲ್ ಪರಿಹಾರ ಇರ್ಬೋದಲ್ಲ, ಅದಕ್ಕೊಂದು ಪರಿಹಾರ ಇರ್ಬೋದಲ್ಲ. ಸೊ ಪ್ರತಿಯೊಂದು ನಿಮ್ಮ ಕೆಟ್ಟ ಕನಸಿನಿಂದ ಹಿಡಿದು ಕೆಟ್ಟ ದೃಷ್ಟಿಯ ತನಕ ಎಲ್ಲದಕ್ಕೂ ಕಾರಣ ಹಾಗೂ ಪರಿಹಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಆದಷ್ಟು ಚಿಕ್ಕದಾಗಿ ವಿಡಿಯೋ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆದ್ರಿಂದ ಗೊತ್ತಿಲ್ಲದೆ ಏನಾದ್ರು ದೊಡ್ಡ, ಯಾಕಂದ್ರೆ ನಾನು ಅದನ್ನ ನೋಟ್ಸ್ ಎಲ್ಲ ಮಾಡ್ಕೊಂಡು ಬಂದು ಹೇಳಲ್ಲ, ನಾನು ಇರೋ ವಿಚಾರ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಸೊ ಅದರಿಂದ ಅಕಸ್ಮಾತ್ ಸ್ವಲ್ಪ ವಿಡಿಯೋ ಉದ್ದ ಆಗ್ಬಿಟ್ರೆ ಬೇಜಾರು ಮಾಡ್ಕೊಳ್ದೆ ವಿಡಿಯೋನ ಎಂಟು ತನಕ ನೋಡಿ, ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಅರ್ಥ ಆಯ್ತಾ? ಫಸ್ಟ್ನೇದಾಗಿ ಸಿಂಹರಾಶಿಯವರಿಗೆ ದೃಷ್ಟಿ ಯಾಕಾಗತ್ತೆ ನೋಡಿ. ದೃಷ್ಟಿ ಆಗ್ಲಿಕ್ಕೆ ವೈಯಕ್ತಿಕ ಜಾತಕದಲ್ಲಿ ಸಿಂಹರಾಶಿಯವರಿಗೆ ಶನೇಶ್ವರನ ಒಂದು ಕಾರಣ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿಯಾದ ರವಿಯ ಸ್ವಭಾವ, ಅಂದ್ರೆ ಸಿಂಹ ರಾಶಿಯ ಸ್ವಭಾವ, ಅದು ಒಂದು ಕಾರಣ ಆಗಿರುತ್ತೆ. ಜೊತೆಗೆ ಬುಧನೂ ಒಂದು ಕಾರಣ ಆಗಿರುತ್ತೆ. ಬುಧ ನಿಮಗೆ ವಾಕ್ಕಾರಕನಾಗಿ, ಮಾತುಕಾರಕನಾಗಿರುತ್ತಾನೆ. ಸೊ ಅವನ ಸ್ಥಾನಗಳು, ಅವನ ಯಾರು ಚೆನ್ನಾಗಿಲ್ಲ ಬುಧ ಅಂತಾದ್ರೆ ಅವಾಗ ನೀವೇನೇನೋ ಮಾತಾಡ್ಬಿಡ್ತೀರಾ. ಅಥವಾ ಸ್ವತಃ ಸಿಂಹ ರಾಶಿಯ ಸ್ವಭಾವ, ಗುಣ ಸ್ವಭಾವಗಳು ಅದು ಎದುರುಗಡೆ ಇರೋ ವ್ಯಕ್ತಿಗೆ ಸ್ವಲ್ಪ ಚುಚ್ಚುತ್ತೆ, ಕುಕ್ಕುತ್ತೆ. ಸೊ ಅದು ಆಮೇಲೆ ಶನೇಶ್ವರ, ಅಂದ್ರೆ ಸಿಂಹ ರಾಶಿಯವರಿಗೆ ಜಾಸ್ತಿ ದೃಷ್ಟಿ ಆಗ್ತಾ ಇದೆ. ಜಾತಕ ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಶನಿ ಎಲ್ಲಿದ್ದಾನೆ ಅಂತ. ಶನಿ ಚೆನ್ನಾಗಿಲ್ವಾ, ಅದೇ ಶನಿ ಯಾವ ಮನೆಯಲ್ಲಿ ಇರ್ತಾನೆ, ಎಷ್ಟನೇ ರಾಶಿಯಲ್ಲಿ ಇರ್ತಾನೆ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಶನಿ ಇರ್ತಾನೆ, ಅದು ಯಾವ ಸಂಬಂಧಿತವಾದಂತಹ ವೃತ್ತಿ ಅಥವಾ ಏನಕ್ಕೆ ಬರ್ತದೆ, ಆ ರಾಶಿ ಯಾವ ಫಲವನ್ನು ಹೇಳ್ತದೋ ಅದೇ ಜಾಗದಲ್ಲಿ ನಿಮಗೆ ದೃಷ್ಟಿ ಆಗ್ತಾ ಇರುತ್ತೆ. ಶನಿ ನಿಮ್ಮ ರಾಶಿಯಲ್ಲಿ ಏನಾದ್ರೂ 2ನೇ ಮನೇಲಿ ಇದ್ದಾನೆ ಅಂತಂದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಹತ್ರ ಇರುವ ದುಡ್ಡು, ಅಥವಾ ಶನಿಯ ದೃಷ್ಟಿ ನಿಮ್ಮ ಕುಟುಂಬದ ಸ್ಥಾನದ ಮೇಲೆ ಇದ್ರು ಸಹ ಅಷ್ಟೇನೆ, ನಿಮ್ಮ ಹತ್ರ ಇರುವ ದುಡ್ಡು, ನಿಮಗಿರುವ ಫ್ಯಾಮಿಲಿ ಸಪೋರ್ಟ್, ಅಥವಾ ನಿಮ್ಮ ಬಿಡ ನಿಮ್ಗೇನ್ ಬಿಡ್ರಿ ಹುಟ್ರಿ ಅಂತ ಮನೇಲಿ ಹುಟ್ಟಬೇಕು, ನಿನ್ಗೇನ್ ಬಿಡಪ್ಪ ಅಂತ, ನಿಮ್ಗಿಲ್ಲಾಗ್ಲೇ ಮನೇಲಿ ಜಗಳ ಆಗ್ತಾ ಇರತ್ತೆ. ಅಲ್ಲಿ ಊರಿಗೆ ಉಪ್ಕರಿ ಮನೆಗ್ ಮಾರಿ ಅಂತ ಮನೇಲಿ ಜಗಳ ಆಗ್ತಾ ಇರತ್ತೆ. ಬಟ್ ಇಲ್ಲಿ ಇವರೆಲ್ಲ ದೃಷ್ಟಿ ಆಗ್ತಾ ಇರ್ತಾರೆ, ಬಿಡ್ರಿ ನಿಮ್ಗೆ ಏನ್ ನಿಮ್ ಫ್ಯಾಮಿಲಿ ತರ ನಮ್ಗೆಲ್ಲ ಯಾರು ಸಪೋರ್ಟ್ ಮಾಡೋರೇ ಇಲ್ಲ ಅಂತ ಹೇಳ್ತಿರ್ತಾರೆ. ನಿಮ್ಗೊಂಥರಾ ಉರಿತಾ ಇರುತ್ತೆ. ಆಮೇಲೆ ದುಡ್ಡು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ನಿಮ್ಮ ದುಡ್ಡಾಗಿರುತ್ತೆ. ನಿಮ್ಮ ದುಡ್ಡು ನಿಮ್ಮ ಇಷ್ಟ ಅಂತ ನೀವ್ ಅನ್ಕೊಂಡಿರ್ತೀರಾ. ಬಟ್ ಅಲ್ಲಿ ಎದುರುಗಡೆ ಇರೋರ್ಗೆ ಏನಾಗ್ಬಿಡುತ್ತೆ, ಹೊಟ್ಟೆ ಉರಿಯಾಕತ್ ಬಿಡ್ತದೆ. ಅದ್ ಹೇಳಿದ್ದು ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನ ನೋಡಿದ್ರೆ ದೃಷ್ಟಿ, ಕೆಲವರು ನಿಮ್ ಬಗ್ಗೆ ಯೋಚನೆ ಮಾಡಿ ದೃಷ್ಟಿ ಮಾಡ್ತಾರೆ, ಕೆಲವರು ನಿಮ್ ಬಗ್ಗೆ ಮಾತಾಡಿ ದೃಷ್ಟಿ ಮಾಡ್ತಾರೆ, ಕೆಲವರು ನಿಮ್ ಮೇಲೆ ಮಾಟ ಮಂತ್ರ ಮಾಡ್ತಾರೆ ಅಂತ. ಈ ತರ ದೃಷ್ಟಿ ಹಲವಾರು ವಿಧ. ದೃಷ್ಟಿಯ ಕೊನೆಯ ಭಾಗ ಮಾಟ ಮಂತ್ರ ಆಗಿರುತ್ತೆ ಅಂತ. ಹೊಸ ಕಾರ್ ತಗೊಂಡೆ, ದೃಷ್ಟಿ ಆಯ್ತು ಗುರುಳೆ, ಏನೋ ಒಂದು ಸ್ಕ್ರಾಚ್ ಆಯ್ತು, ಆಕ್ಸಿಡೆಂಟ್ ಆಯ್ತು, ಮತ್ತೊಂದಾಯ್ತು, ಇನ್ನೊಂದು. ಒಂದು ಸೈಟ್ ತಗೊಂಡೆ, ಒಂದು ಮನೆ ಕಟ್ಟಿಸ್ದೆ, ಅಥವಾ ಒಂದು ಕಟ್ಟು ಮನೆ ತಗೊಂಡೆ, ಒಂದು ಫ್ಲಾಟ್ ತಗೊಂಡೆ, ಎಲ್ಲ ಸರಿ ಇದೆ ಅನ್ಕಂಡೆ, ಎಲ್ಲ ವಿಷಯ ಗೊತ್ತಾಯ್ತು, ಈಗ ದೃಷ್ಟಿ ಆಗಿದೆ. ಈಗ ಅದೇನೋ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಮತ್ತೊಬ್ರು ಯಾರೋ ಮತ್ತೊಂದೇನೋ ಕೇಸು ಅಂತ ಹೇಳ್ತಾರೆ, ಮತ್ತೊಬ್ರು ಯಾರೋ ಇನ್ನೊಂದೇನೋ ಹೇಳ್ತಾರೆ. ಇದು ಯಾವ್ದು ಇಲ್ವಾ, ಮೊದಲನೇ EMI ಕಟ್ಟಕ್ ಆಗ್ತಾ ಇಲ್ಲ, 2ನೇ EMI ಕಟ್ಟಕ್ ಆಗ್ತಾ ಇಲ್ಲ. ಆ ಜಾಗದ ದೋಷವೋ ಏನ್ ದೋಷ ಗೊತ್ತಾಯ್ತು, ಜಾಗದ ದೋಷ ಅಲ್ಲ, ದೃಷ್ಟಿ ದೋಷ. ಅಯ್ಯೋ ಇವ್ನ್ ಸೈಟ್ ತಗೊಂಡ್ಬಿಟ್ನಲ್ಲ, ಅಯ್ಯೋ ಇವ್ನ್ ಮನೆ ಕಟ್ಬಿಟ್ನಲ್ಲ, ಅಯ್ಯೋ ಇವ್ನ್ ಫ್ಲಾಟ್ ತಗೊಂಡ್ಬಿಟ್ನಲ್ಲ, ಅಯ್ಯೋ ಇವ್ನ್ ಉದ್ಧಾರ ಆಗ್ಬಿಟ್ನಲ್ಲ. ನಮ್ಮ ಅಯ್ಯೋ ಅಂತ ಹೊಟ್ಟೆ ಹೊರ್ಕೊಳ್ಳೋದಿದೆಯಲ್ಲ, ಅದಕ್ಕೂ ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ. ನಾವು ವ್ಯಕ್ತಿಯನ್ನ ಹಿಡ್ಕೋಬಹುದು, ವ್ಯಕ್ತಿಯ ಮನಸ್ಸನ್ನ ಎಲ್ಲಿ ಹಿಡ್ಕೊಳಕ್ಕಾಗತ್ತೆ. ಸೊ ದೃಷ್ಟಿ ಆಗ್ಬಿಡತ್ತೆ.
ಹೊಸ ಮೊಬೈಲ್ ತಗೊಂಡ್ರಿ, ದೃಷ್ಟಿ ಆಯ್ತು, ಅದೆಲ್ಲೋ ಬಿದ್ದು ಹೊಡೆದಾಯ್ತೋ, ಸ್ಕ್ರಾಚ್ ಆಯ್ತೋ, ಮತ್ತೊಂದಾಯ್ತು, ಇನ್ನೊಂದಾಯ್ತು. ಮನೇಲಿ ಒಂದು ಹೊಸ ವಸ್ತು ತಗೊಂಡ್ರಿ, ಫ್ರಿಜ್, ಟಿವಿನೋ, ವಾಷಿಂಗ್ ಮಿಷಿನ್, ಏನೋ ಒಂದು, ದೃಷ್ಟಿ. ನೀವು ಎಲ್ಲ ಅಬ್ಸರ್ವ್ ಮಾಡಿ. ಒಬ್ರು ಮನೆ ಗೃಹ ಪ್ರವೇಶ ಮಾಡಿದ್ರು ಅಂದ್ರೆ ಆ ಗೃಹ ಪ್ರವೇಶ ಮಾಡಿದ ನೆಕ್ಸ್ಟ್ ಡೇ ಇಂದನೇ ಯಾರಿಗೋ ಹುಷಾರಿಲ್ಲ, ಜ್ವರ, ನೆಗಡಿ, ಕಫ, ಹೊಟ್ಟೆ ನೋವು, ವಾಂತಿ, ಬೇದಿ, ಆಸ್ಪತ್ರೆ, ಅದು ಇದು, ಒಂದು ವಾರ, ಒಂದ್ ತಿಂಗಳು ಗೃಹ ಪ್ರವೇಶ ಸಾಕಬೇಕು ಅನ್ನೋಂಗ್ ಆಗ್ಬಿಟ್ಟಿರುತ್ತೆ. ಅಥವಾ ಮನೆಯಲ್ಲಿ ಜಗಳ ಮನಸ್ತಾಪ, ಆ ಹೊಸ ಮನೆಯಲ್ಲೇ ಜಗಳ ಮನಸ್ತಾಪಗಳು ಶುರುವಾಗ್ಬಿಟ್ರು. ಸೊ ಅಷ್ಟು ದೃಷ್ಟಿ ಆಗ್ಬಿಡುತ್ತೆ. ಅಂದ್ರೆ ನೋಡಿ ಎಷ್ಟು ಊರ್ಕೊಳ್ಳೋರು ಇದಾರೆ ಅಂತ. ನಿಮ್ಮ ಕಾಲ್ ಮೇಲೆ ನಿಮ್ಮ ಶ್ರಮ, ನಿಮ್ಮ ತಲೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕಷ್ಟ. ನೀವು ಉದ್ಧಾರ ಆಗಿರೋದು ಎದುರುಗಡೆ ಇರೋರು ನೋಡಕ್ಕಾಗಲ್ಲ. ಯಾಕಂದ್ರೆ ಅವ್ನ್ ಕಷ್ಟ ಪಡಕ್ಕಾಗಲ್ಲ, ಅಥವಾ ಅವ್ನ್ ಪಟ್ಟಿದ್ರೆ ಅವ್ನಿಗೆ ಅದು ಪ್ರತಿಫಲ ಸಿಕ್ಕಿರಲ್ಲ, ಹಿಂಗೆ ಉರ್ಕೊಂಡು. ಸೊ ಅದ್ರಿಂದ ಇದು ಬಹಳ ಕಷ್ಟ ಆಗುತ್ತೆ. ಇದು ಕಾರಣ ಆಗಿರುತ್ತಂದ್ರೆ ನಿಮ್ಮ ಸ್ವಭಾವ ಜೊತೆಗೆ ಬಂದು ನಿಮ್ಮ ಸ್ವಭಾವದ ಬಗ್ಗೆ. ಶನಿಯ ಸ್ಥಾನ, ಶನಿ ಆವಾಗ 2ನೇ ಮನೆ ಅಂತ ಹೇಳಿದೆ ಅಲ್ಲ. ಈಗ 2ನೇ ಮನೆ ಅಷ್ಟೇ ಅಲ್ಲ, ಈಗ ಉದಾಹರಣೆಗೆ ಶನಿ ಏನಾದ್ರು ನಿಮಗೆ 10ನೇ ಮನೇಲಿ ಇದ್ದಾನೆ, ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಶನಿ ಇದ್ದಾನೆ, ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮಗೆ ದೃಷ್ಟಿ ಜಾಸ್ತಿ ಆಗುತ್ತೆ. 11ನೇ ಮನೇಲಿ ಇದ್ದಾನೆ, ನಿಮ್ಮ ಬಿಸ್ನೆಸ್, ನಿಮ್ಮ ಆದಾಯ ಇತ್ಯಾದಿಗಳ ಮೇಲೆ ದೃಷ್ಟಿ ಆಗುತ್ತೆ. ಅಥವಾ ಶನೇಶ್ವರ ಎಲ್ಲಿ ಬೇಕಾದ್ರೆ ಇರಲಿ, ಅವನ ದೃಷ್ಟಿ, ಶನೇಶ್ವರನ ಪೂರ್ಣ ದೃಷ್ಟಿ ನಿಮ್ಮ ದುಡ್ಡಿನ ಇದ್ರ ಮೇಲೆ ಇದ್ರೆ, ನಿಮ್ಮ ಆರ್ಥಿಕತೆ ಮೇಲೆ, ನಿಮ್ಮ ಹತ್ರ ಇರುವ ದುಡ್ಡಿನ ಮೇಲೆ ಕಣ್ಣು, ಅದಕ್ಕೆ ದೃಷ್ಟಿ. ಹೀಗೆ ಶನೇಶ್ವರನ ದೃಷ್ಟಿ, ಸಪ್ತಮದಲ್ಲೇ ಶನಿ ಇದ್ದಾನೆ ಅಥವಾ ಸಪ್ತಮಕ್ಕೆ ಶನಿ ದೃಷ್ಟಿ. ಸೊ ನೀವು ಇಷ್ಟಪಟ್ಟವ್ರಿಗೆ ನಿಮ್ಗೆ ಮಧ್ಯದಲ್ಲಿ ಒಂದಿಷ್ಟು ಜಗಳ ಮನಸ್ತಾಪಗಳು ಹಚ್ಬಿಟ್ಟು ಅದು ಹಾಳಾಗೋಗೋ ತರ ದೃಷ್ಟಿ. ಅಥವಾ ಮದುವೆನೂ ಆಗಿದ್ದೀರಾ, ಓ ಇಂಥ ಒಳ್ಳೆ ಹೆಂಡತಿ ಸಿಕ್ಬಿಡ್ತು, ಇಂಥ ಒಳ್ಳೆ ಗಂಡ ಸಿಕ್ಬಿಟ್ಟ, ಇಷ್ಟು ಒಳ್ಳೆ ಅಧಿಕಾರ, ಒಳ್ಳೆ ಜಾಬ್ ಅಥವಾ ಒಳ್ಳೆ ಪೊಸಿಷನ್, ಒಳ್ಳೆ ಅಧಿಕಾರ ಇರುವಂತಹ ಒಂದು ಸಂಬಂಧ ಸಿಕ್ಬಿಡ್ತು, ದೃಷ್ಟಿ. ಅಲ್ಲಿ ಗಂಡ ಹೆಂಡತಿ ಜಗಳ, ಅಲ್ಲಿ ಒಂದಿಷ್ಟು ಸಮಸ್ಯೆಗಳು, ಫಿಕ್ಸ್ ಆಗಿರೋ ಮದುವೆ ಕ್ಯಾನ್ಸಲ್ ಆಗೋ ಲೆವೆಲ್ಗೆ ಜಗಳ ಮನಸ್ತಾಪಗಳು, ಅಥವಾ ಮದುವೆ ಆಗೋಗಿದ್ರೆ ಗಂಡ ಹೆಂಡತಿ ಜಗಳ, ಅದ್ನೇನೋ ಪರಾಕಾಷ್ಠೆ, ಇದೆಲ್ಲ ಒಂದಿಷ್ಟು ಮದುವೆಗಳಲ್ಲಿ, ದಾಂಪತ್ಯದಲ್ಲಿ ಎಲ್ಲ ಕಡೆನೂ ಆಗ್ತವೆ ಹೇಳುವಂಥದ್ದು. ಈ ತರ ದೃಷ್ಟಿ ಎಲ್ಲಿ ಶನಿಯ ದೃಷ್ಟಿ ಸಿಂಹರಾಶಿಯವರ ಎಷ್ಟೇ ಮನೆಯ ಮೇಲೆ ಪೂರ್ಣ ದೃಷ್ಟಿ ಇರ್ತದೋ ಅದೆಲ್ಲ ಸಹ ನಿಮಗೆ ದೃಷ್ಟಿಯಿಂದ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಅದರಿಂದ ಶನಿ ಒಂದ್ ಕಡೆ. ಎರಡನೇದು ಬಹಳ ಪ್ರಮುಖವಾದಂತದ್ದು ನಿಮ್ಮ ಗುಣ ಸ್ವಭಾವಗಳು. ಗೊತ್ತಾಯ್ತಲ್ವಾ? ಗುಣ ಸ್ವಭಾವಗಳು ಅಂದ್ರೆ, ಈಗ ನೀವು ಸಿಂಹರಾಶಿಯವರು ಒಂಥರ ಹೆಸರಿಗೆ ಸಿಂಹನೇ ಅದು. ಸೊ ಅದೇ ಅಂದ್ರೆ ನಾವ್ ಹಿಂಗೆ ಇರ್ತೀರ, ನೀವು ಯಾರ ಮುಂದೆ ತಗ್ಗಲ್ಲ, ಬಗ್ಗಲ್ಲ, ಬಕೆಟ್ ಹಿಡಿಯಲ್ಲ, ನೈಸ್ ಮಾಡಲ್ಲ, ಏನು ಮಾಡಲ್ಲ. ನಾನ್ ಕಷ್ಟಪಟ್ಟು ಮಾಡ್ತೀನಿ, ನೀವು ರೆಕಗ್ನೈಸ್ ಮಾಡ್ಬೇಕ್ರಿ ಅಷ್ಟೇ. ರೆಕಗ್ನೈಸ್ ಮಾಡ್ಬೇಕಾದ್ರೆ ನಿಮ್ಮ ಕರ್ತವ್ಯ, ನನ್ನ ಕರ್ತವ್ಯ ನಾನು ಮಾಡಿದೀನಿ, ನಿಮ್ಮ ಕರ್ತವ್ಯ ನೀವು ಮಾಡಿ ಅನ್ನೋ ತರ ನಿಮ್ಮ ಒಂದು ಇದಿರುತ್ತೆ. ಬಟ್ ಅದು ಎಲ್ಲರಿಗೂ ಕಣ್ಚುಚ್ಚುತ್ತೆ. ನೋಡುವ ಇಷ್ಟು ಅಹಂಕಾರ ಎಲ್ಲ ಫುಲ್ ಕಣ್ಣು ಬಿಡತ್ತೆ. ಸೊ ನಿಮ್ ಪ್ರಮೋಷನ್ ಸ್ಟಾಪ್ ಆಯ್ತು, ಸ್ಯಾಲ್ರಿ ಹೈಕು ಸ್ಟಾಪ್ ಆಯ್ತು, ವಿದೇಶಕ್ಕೆ ಕಳಿಸ್ತೀನಿ ಅಂದ್ರು 2 ವೈಟು 1 ಕೆಂಪು ಇಟ್ಬಿಟ್ರು. ಸೊ ಈ ತರ ಎಲ್ಲ ನಿಮ್ಗೆ ಎಲ್ಲ ಓಕೆ ಅಂತ ಪ್ರಾಮಿಸ್ ಮಾಡ್ತಾರೆ ಹೈಯರ್ ಅಥಾರಿಟೀಸ್, ನಿಮ್ಗೆ ಅಂತಾರೆ, ಆಮೇಲೆ ನಿಮಗೆ ಕೊಡಲ್ಲ. ಏನೋ ಒಂದು ರೀಸನ್ ಹೇಳ್ತಾರೆ, ಕೆಲಸ ಮಾಡಿ ಯೂಸ್ ಅಂಡ್ ಥ್ರೋ ಮಾಡ್ಬಿಡ್ತಾರೆ. ನಿಮ್ಗೆ ಫಾರ್ ಸಪೋಸ್ ಇನ್ ಬಂದ್ರು ತೇಪೆ ಹಚ್ಚ ಕೆಲಸ ಮಾಡ್ತಾರೆ, ಅದಾಗಲ್ಲ ಇದು ಕೊಡ್ತೀವಿ, ಅಷ್ಟಾಗಲ್ಲ ಇಷ್ಟು ಕೊಡ್ತೀವಿ, ಅಥವಾ ಅಲ್ಲಾಗಲ್ಲ ಇಲ್ಲಿ ಕಳಿಸ್ತೀವಿ, ಅಥವಾ ಹಂಗ್ ಮಾಡಲ್ಲ ಹಿಂಗ್ ಮಾಡ್ತೀವಿ, ಅಲ್ಲಾರು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. ಇನ್ನೂ ಅದೆಲ್ಲಾ ಮಾಡಿಕೊಂಡು ನಿಮಗೆ ಆಯ್ತು ಸಿಕ್ಕೇ ಬಿಡ್ತು ಅಂತಂದ್ರು ಕೂಡ ನೀವು ಆ ಪೊಸಿಷನ್ ಹೋಗಿ ಕೂತ್ಕೊಂಡ್ರೆ ಅಥವಾ ಸ್ಯಾಲ್ರಿ ಹೇಗೆ ತಗೊಂಡ್ರೆ ಅದು ಎಕ್ಸ್ಟ್ರಾ ದುಡ್ಡು ಏನ್ ಬರುತ್ತಲ್ಲ, ಅದು ದಕ್ಕದೇ ಇಲ್ಲ ನಿಮ್ಗೆ. ಸಿಗುತ್ತೆ, ದಕ್ಕಲ್ಲ. ಸಿಕ್ಕೋದ್ ಬೇರೆ, ದಕ್ಕದ್ ಬೇರೆ. ಸೊ ಅದ್ರಿಂದ ಆ ತರ ಏನಕ್ಕೆ ಬಂತದ್ದು, ಸ್ಯಾಲ್ರಿ ಹೇಗೆ ಬಂದಿದ್ರು ಒಂದೇ ಬಿಟ್ರು ಒಂದೇ ಅಲ್ವಾ, ಎಲ್ಲ ಹೋಯ್ತಲ್ಲ, ವೇಸ್ಟ್ ಆಯ್ತಲ್ಲ ಅನ್ನೋ ತರ ಮಾಡ್ಬಿಡ್ತದೆ. ಸೊ ಈ ದೃಷ್ಟಿ ಅನ್ನುವಂಥದ್ದು ಸಿಂಹರಾಶಿಗೆ ಗುಣ ಸ್ವಭಾವಗಳಿಂದಲೂ ಇರುತ್ತೆ. ನಿಮ್ಮ ಗುಣ ಸ್ವಭಾವ ಏನು ವಿರೋಧ ಇರುತ್ತೆ, ನೀವು ವಿರೋಧ ವ್ಯಕ್ತಪಡಿಸಬೇಕಾದಿರಬಹುದು. ನಿಮ್ಮ ಟಿವಿ ಅಂತೀವಿ, ಮಹಾಪ್ರಾಣ, ಮನೆಯ ಟಿವಿ ಅಲ್ಲ, ಟಿವಿ ಅಂತ. ಸೊ ಆ ನಿಮ್ಮ ಒಂದು ಗತ್ತು ಇರ್ತದಲ್ಲ ಸಿಂಹರಾಶಿಯವರದ್ದು, ಅದು ಸಹ ನಿಮಗೆ ದೃಷ್ಟಿ ಆಗ್ಲಿಕ್ಕೆ ಬಹಳ ಕಾರಣ ಆಗಿರುತ್ತೆ. ಸೊ ಏನ್ ಗತ್ತಿದು ಅನ್ನೋ ತರ ಕೆಲವರಿಗೆ ಏನ್ ಕೊಬ್ಬು ಇವರಿಗೆ ಅಂತ ಅನ್ಸುತ್ತೆ, ಕೆಲವರಿಗೆ ಏನ್ ಗತ್ತಿದು ಅಂತ ಅನ್ಸುತ್ತೆ. ಅದು ಸಿಂಹರಾಶಿಯವರ ಗುಣ ಸ್ವಭಾವ. ಏನೋ ಸಿಂಹಕ್ಕೆ ಹಸುವಾಯ್ತು ಅಂತ ಏನು ಸಿಗ್ಲಿಲ್ಲ ಅಂತ ಹುಲ್ ತಿನ್ನತ್ತಾ? ಸಾಧ್ಯನೇ ಇಲ್ಲ. ಅದು ತಿನ್ನೋದಂದೇ ತಿನ್ನೋದು. ಸೊ ಅದ್ರಿಂದ ಅದನ್ನೇನು ಮಾಡಕ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ಕಾಲಕ್ಕೆ ಒಂದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಆ ಪರಿಹಾರವನ್ನು ನಾನು ನಿಮ್ಗೆ ಹೇಳ್ತೇನೆ, ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ. ಒಂದು ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂತಂದ್ರೆ, ಬಿಳಿ ಸಾಸಿವೆ, ಕರಿ ಸಾಸಿವೆ, ಕಲ್ಲುಪ್ಪು, ಇದು 3 ದ್ರವ್ಯಗಳನ್ನ ನಿಮ್ಮ ಯಾರ್ತಾರು ಆ 3 ದ್ರವ್ಯಗಳನ್ನು ಕೊಟ್ಟು ನೀವು ನಿಮ್ಮ ತಲೆಗೆ ನಿವಾಳಿಸಿ, ಒಂದು 3 ಅಥವಾ 6 ಬಾರಿ ನಿವಾಳಿಸಿ, ಉರಿತಾ ಇರುವ ಬೆಂಕಿ ಅಥವಾ ಕೆಂಡದ ಮೇಲೆ ಅದನ್ನ ಹಾಕಿಸ್ಬಿಡ್ಬೇಕು. ಈ ಅಮಾವಾಸ್ಯೆ, ಹುಣ್ಣಿಮೆ, ವಾರಕ್ಕೊಂದ್ ದಿವಸ ಶನಿವಾರಗಳಲ್ಲಿ ಅಥವಾ ಆತರ ಮಾಡಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನೆನ್ಪಿಟ್ಕೊಳ್ಳಿ ನಿಮ್ಗೆ. ಸೊ ಅದ್ ನಿಮ್ಗೆ ತುಂಬಾ ಪ್ಲಸ್ ಪಾಯಿಂಟ್. ಅದನ್ನ ಮಾಡ್ಕೊಂಡ್ರೆ ಸ್ವಲ್ಪ ದೃಷ್ಟಿ ಕಂಟ್ರೋಲಿಗೆ ಬರುತ್ತೆ. ಲಿಂಬೆ ಹಣ್ಣಲ್ಲಿ, ಬೂದುಗುಂಬಳಕಾಯಿಯಲ್ಲಿ,
ದೃಷ್ಟಿ ಆಗಾಗ ತೆಗಿತಾ ಇರ್ಬೇಕು. ಈ ಕೆಲವು ಕುಂಕುಮ ನೀರಲ್ಲಿ ಕೂಡ, ಈಗ ಪ್ಲೇಟ್ ಅಲ್ಲಿ ಕುಂಕುಮದ ನೀರು ಮಾಡ್ಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲ ಹಾನ ಅಂತ ಕರೀತಾರೆ ಅದನ್ನ. ಅಂದ್ರೆ ಹಿಂಗ ಹಾನ ಮಾಡೋದು ಅಂತ, ಅದನ್ನ ದೃಷ್ಟಿ ತೆಗೆಯೋದು ಅಂತ. ಕುಂಕುಮದ ನೀರಲ್ಲಿ ಹಿಂಗ್ ದೃಷ್ಟಿ ತೆಗೆದು ಅದು ಸಿಂಹರಾಶಿಯವರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಪ್ಲೇಟ್ ಅಲ್ಲಿ ಕುಂಕುಮದ ನೀರು ಮಾಡ್ಕೊಂಡು ಅದರಲ್ಲಿ ಹಿಂಗ ಆರತಿ ತರ ಹಿಂಗೆ ದೃಷ್ಟಿ ತೆಗೆದ ಮುಖ ನೋಡಿ ಅದನ್ನ ತಗೊಂಡು ಗಡ್ಡ ಹೊರಗಡೆ ಚೆಲ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ತುಂಬಾ ದೃಷ್ಟಿನ ತೆಗೆಯುತ್ತೆ. ಆಯ್ತಾ, ಇದು ಒಂದು ಇದಾಯ್ತು. ನೆಕ್ಸ್ಟ್ ಇದಲ್ದೇನೆ ನಾನು ನಿಮಗೆ ಒಂದು ಕೆಟ್ಟ ಕನಸಿನ ಬಗ್ಗೆನೂ ಮಾತಾಡಿದ್ದೆ. ಸಿಂಹರಾಶಿಯವರಿಗೆ ಮಲಗಿದಾಗ ತುಂಬಾ ಕೆಟ್ಟ ಕನಸುಗಳು ಅಂತದ್ದು ಇರ್ಬೋದು. ಸಿಂಹರಾಶಿಯವರಿಗೆ ಬೆಚ್ಚಿ ಬೀಳ್ತಕ್ಕಂಥದ್ದು, ಯಾರೋ ಎದೆ ಮೇಲೆ ಕುತ್ಕೊಂಡ್ಬಿಟ್ರು ರಾತ್ರಿ ಎಲ್ಲ ಉಸಿರು ಕಟ್ಟದಂಗ ಆಗೋಯ್ತು, ಇದೆಲ್ಲ ಏನಕ್ಕೆ ಆಗ್ತದೆ? ಹಾಗೂ ಬಹಳ ಪ್ರಮುಖವಾಗಿ ಇದಕ್ಕೆ ಪರಿಹಾರ ಏನು, ಒಂದಿಷ್ಟು ವಿಶೇಷ ಪರಿಹಾರಗಳು ತಿಳಿಸ್ತೇನೆ ನಾನು ನಿಮಗೆ. ಇಲ್ಲೇನಾಗತ್ತೆ ನೋಡಿ, ಬಹಳ ಪ್ರಮುಖವಾಗಿ ಕೆಟ್ಟ ಕನಸುಗಳು ಬೀಳೋದಂತದ್ದು ಎರಡು ಕಾರಣಕ್ಕೆ ಬೀಳೋದು. ಈಗ ಕೆಟ್ಟ ಕನಸು ಬಿದ್ದ ಮೇಲೆ ನಮಗೆ ಕೆಟ್ಟದಾಗ್ಬಿಡುತ್ತೆ ಅಂತ ಇಡೀ ದಿನ ಅದ್ರ ಬಗ್ಗೆ ಕೊರಗೋದು ಒಂದ್ ಕಡೆ, ಅಥವಾ ಕೆಟ್ಟ ಕನಸು ಬಿದ್ದಾಗ ಭಯ ಬೀಳೋದು, ಬೆವತಂಗ ಆಗ್ಬಿಡೋದು, ಉಸಿರು ಕಟ್ಟದಂಗ ಆಯ್ತು ಅನ್ನೋದು, ಇದೆಲ್ಲ ಏನಕ್ಕೆ ಆಗ್ತದೆ? ಎರಡು ಕಾರಣ. ಒಂದು ವಾಸ್ತು ದೋಷ. ವಾಸ್ತು ದೋಷ ಅಂದ್ರೆ ಆ ಮನೆ ಸರಿ, ಅದು ನಿಮ್ ಲೀಸ್ ಮನೆ ಆಗಿರ್ಲಿ, ಬಾಡಿಗೆ ಮನೆ ಆಗಿರ್ಲಿ, ಸ್ವಂತ ಮನೆ ಆಗಿರ್ಲಿ, ಫ್ರೀ ಕ್ವಾರ್ಟರ್ಸ್ ಆಗಿರ್ಲಿ, ಏನ್ ಬೇಕಾರೆ ಆಗಿರ್ಲಿ, ಆ ಜಾಗದಲ್ಲಿ ವಾಸ್ತು ಸರಿ ಇಲ್ಲ, ನೆಗೆಟಿವ್ ಎನರ್ಜೀಸ್ ಇದೆ ಅಂತ ಆದ್ರೆ ನಿಮಗೆ ಕೆಟ್ಟ ಕನಸು ಬಿದ್ದೇ ಬೀಳುತ್ತೆ. ಅದನ್ನ ಅನ್ಅವಾಯ್ಡಬಲ್. ಹಾಗೂ ವಾಸ್ತು ದೋಷದಿಂದ ಹಲವಾರು ವಿಚಾರ ಆಗುತ್ತೆ. ಆರೋಗ್ಯ ಸರಿ ಇರಲ್ಲ, ದುಡ್ದಿದ್ದು ನಿಲ್ಲಲ್ಲ, ಬಿಸ್ನೆಸ್ ಅಲ್ಲಿ ಲಾಸು, ಉದ್ಯೋಗ ಇಲ್ಲ, ಗಂಡ ಹೆಂಡತಿ ಜಗಳ, ಅಭಿವೃದ್ಧಿಗೆ ಮಾರಕ ಅದು ವಾಸ್ತು ದೋಷ. ಸೊ ಅದರಿಂದ ವಾಸ್ತು ದೋಷದಿಂದ ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದು ಆಗ್ತಾ ಇರುತ್ತೆ. ಇನ್ನೊಂದು ಪ್ರಮುಖವಾದಂತಹ ಕಾರಣ ಏನಂದ್ರೆ ನಿಮ್ಮ ಓಡಾಟಗಳು. ಅಂದ್ರೆ ನೀವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಅಂತಲೋ ಅಥವಾ ಬಿಸ್ನೆಸ್ಗೆ ಅಂತಲೋ ಅಥವಾ ಹೌಸ್ ವೈಫ್ ಆದ್ರೆ ಏನೋ ತರಕಾರಿ ತರಲಿಕ್ಕೆ ಮನೆಯಿಂದ ಹೊರಗೆ ಬೀಳಲೇಬೇಕು. ಮನೆಯಿಂದ ಹೊರಗೆ ಹೋದಂತವ್ರು ರಸ್ತೆಯಲ್ಲೆಲ್ಲ ಓಡಾಡ್ಕೊಂಡೆಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀರಾ. ಕೆಲವರು 1 ಅವರ್ಗೆ ಬರ್ಬೋದು, ಕೆಲವರು ಬೆಳಗ್ಗೆ ಹೋದ್ರೆ ಸಂಜೆ ರಾತ್ರಿ ಬರ್ಬೋದು. ಸೊ ಹೊರಗೆ ಹೋಗಿ ಒಳಗೆ ಬರ್ತಕ್ಕಂಥದ್ದಿಲ್ಲ. ಈ ಹೊರಗೆ ಅನ್ನುವಂಥದ್ದು ಬಂದಾಗ ಸೊ ಮನುಷ್ಯ ಎಲ್ಲಾ ಕಡೆ ಓಡಾಡ್ತಾನೆ. ಈ 3 ರಸ್ತೆ ಸೇರೋ ಜಾಗ ಇದ್ದೇ ಇರುತ್ತೆ. ಸೊ ಈ ಮನೆಯಿಂದ ಹೊರಗೆ ಬಂದು ಒಂದಂದ್ರೆ ಎಲ್ಲೋ ಒಂದ್ ಕಡೆ ಹೋದ ತಕ್ಷಣ ಒಂದು ಟಿ ಶೇಪ್ ಸಿಕ್ಕೇ ಸಿಗತ್ತೆ. ಈ ರೋಡ್ ಹೋಗಿ ಇನ್ನೊಂದು ರೋಡಿಗೆ ಜಾಯ್ನ್ ಆಯ್ತು, ಸೊ ಅದೊಂದು ಟಿ ಅಂತೀವಿ. ಸೊ 3 ರಸ್ತೆ ಸೇರೋ ಜಾಗ ಅಂತ. ಸೊ ಅಲ್ಲಿ ಆ ಜಾಗದಲ್ಲಿ ಯಾರೊಬ್ರು ಲಿಂಬೆ ಹಣ್ಣು ಸುಲಿದು ಹಾಕಿರ್ತಾರೆ, ಕೋಳಿ ಮೊಟ್ಟೆ ಹೊಡೆದು ಹಾಕಿರ್ತಾರೆ, ಅನ್ನ ಹಾಕಿರ್ತಾರೆ, ಬೂದ್ ಗುಂಬಳಕೆ ಹಾಕಿರ್ತಾರೆ, ಮತ್ತೊಂದು ಹಾಕಿರ್ತಾರೆ, ಇನ್ನೊಂದು ಹಾಕಿ. ಸೊ ಅದರಿಂದ ನೀವು ಅದರಿಂದ ಪಾಸ್ ಆದಾಗ ಆ ನೆಗೆಟಿವ್ ಎನರ್ಜೀಸ್ ನಿಮ್ಮ ಶರೀರ ಎಳ್ಕೊಂಡ್ಬಿಡುತ್ತೆ. ಅದು ಯಂಗ್ಸ್ಟರ್ ಪೀರಿಯಡ್ಸ್ ಅಲ್ಲಿ ಇದ್ದಾಗ ಜಾಸ್ತಿ ಅದು. ಜಾಬ್ ಅಲ್ಲೆಲ್ಲ ಹೋಗ್ತಾರೆ, ಎಲ್ಲಾ ಕಡೆ ಓಡಾಡ್ಕೊಂಡ್ ಬರ್ತಾರೆ. ಸೊ ಹೊರಗಡೆ ಇನ್ನೂ ಓಡಾಡ್ಬೇಕಾದ್ರೆ ಹಾಸ್ಪಿಟಲ್ ಮುಂದೆ ಓಡಾಡಿರ್ತಾರೆ, ಸ್ಮಶಾನದ ಮುಂದೆ ಓಡಾಡಿರ್ತಾರೆ, ಈ ತರ 3 ಹೆಸರ ಜಾಗದ ಮುಂದೆ ಓಡಾಡಿರ್ತಾರೆ, ಯಾರಿಗೋ ಮಾಟ ಮಂತ್ರ ಆಗಿರುತ್ತೆ, ಅವನ ಜೊತೆಗೆ ಬಸ್ಸಲ್ಲಿ ಓಡಾಡಿರ್ತಾರೆ. ಸೊ ಈ ನೆಗೆಟಿವ್ ಎನರ್ಜೀಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಹಿಂಗೆ ಎಳಕಳುವ ರೀತಿಯಲ್ಲಿ ಆಗ್ಬಿಡುತ್ತೆ. ಈ ಸೂಕ್ಷ್ಮ ಶರೀರ ಚೆನ್ನಾಗಿಲ್ದಾಗ, ಈ ಶರೀರ ಅಲ್ಲದೆ ಇದ್ರ ಮೇಲೆ ಮತ್ತೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಸೊ ಆ ಸೂಕ್ಷ್ಮ ಶರೀರ ಚೆನ್ನಾಗಿಲ್ದಾಗ ಏನಾಗ್ಬಿಡುತ್ತೆ, ಅದಿನ್ನೂ ಜಾಸ್ತಿ ನಿಮಗೆ ಅದು ಡಿಸ್ಟರ್ಬ್ ಆಗಿ ನಿಮಗೆ ಆರಾ ಫುಲ್ ಡಿಸ್ಟರ್ಬ್ ಆಗುತ್ತೆ. ಆರಾ ಕ್ಲೆನ್ಸಿಂಗ್ ಅಂತ, ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಬೇಕು. ಸೊ ಅದರಿಂದ ಅದಕ್ಕೆ ವಿಶೇಷವಾದಂತ ಪರಿಹಾರ, ವಿಶೇಷವಾದಂತ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ನಿಮಗೆ. ವಿಡಿಯೋ ಎಂಡಲ್ ಅದ್ರ ಬಗ್ಗೆ ತಿಳಿಸ್ತೀನಿ ನಾನು. ಸೊ ನೆಗೆಟಿವ್ ಎನರ್ಜೀಸ್ ತುಂಬಾ ಸೇರ್ಕೊಂಡಾಗ ಏನಾಗ್ಬಿಡುತ್ತೆ, ಮನೆ ಒಳಗೆ ಹೋಗ್ಬೇಕಾದ್ರೆ ಹಿಂದಿನ ಕಾಲದಲ್ಲ ದೊಡ್ಡ ದೊಡ್ಡ ಮನೆಗಳು ಕಾಲ್ ತೊಳ್ಕೊಂಡು ಒಳಗ್ ಬಾ ಅಂತ ಕಾಲ್ ತೊಳ್ಕೊಂಡು ಒಳಗ್ ಬರೋದು. ಈಗೆಲ್ಲ ಡಬಲ್ ಬೆಡ್ರೂಮ್ ಬಂದು, ತ್ರಿಬಲ್ ಬೆಡ್ರೂಮು, ಡಬಲ್ ಬೆಡ್ರೂಮು, ಸಿಂಗಲ್ ಬೆಡ್ರೂಮು, ಬರೀ ಹಾಲು ಕಿಚನ್ ವರೆಗೆ ಬಂದ್ಬಿಟ್ಟಿದೆ. ಇವಾಗ ಬೆಡ್ರೂಮ್ ಕೂಡ ಇಲ್ಲ, ಅಲ್ಲೇ ತಿಂಡಿ ಅಲ್ಲೇ ಊಟ, ಅಷ್ಟು ಚಿಕ್ಕದಾದ ಕಾಲ್ ತೊಳ್ಕೊಂಡು ಒಳಗ್ ಬರೋದು ಎಲ್ಲಿಂದ ಬಂತು? ಬಾತ್ರೂಮ್ ಒಳಗೆ ಇರುತ್ತೆ. ಸೊ ಇನ್ನಂತೂ ಕೆಲವರು ಕಾಸ್ಟ್ಲಿ ಶೂ, ಕಾಸ್ಟ್ಲಿ ಚಪ್ಪಲಿ ಅನ್ಕೊಂಡು ಮನೆ ಒಳಗಡೆನೆ ಚಪ್ಪಲಿ ಶೂ ಒಳಗಡೆ ತಂದು ಬಿಟ್ಕೊಳ್ಳುವಂತ ಪರಿಸ್ಥಿತಿಲಿ ಇವತ್ತಿನ ದಿವಸ. ಸೊ ನೆಗೆಟಿವ್ ಎನರ್ಜೀಸ್ ಎಲ್ಲ ಒಳಗ್ ಬಂದ್ಬಿಡು. ಸೊ ಅದರಿಂದ ನೀವು ಏನು ಮಾಡಿದ್ರೆ ಅದೇ ರೀತಿ ಜೊತೆಗೆ ಇದ್ಬಿಡ್ತೀರ. ಅಂದ್ರೆ ರಾತ್ರಿ ಮಲ್ಕೊಂಡಾಗ ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೊತ್ಕೊಂಡ್ ಬರ್ತೀರಲ್ಲ, ಅದ್ ನೀವು ಮಲಗಿದಾಗ ನಿಮಗೆ ಕೆಟ್ಟ ಕೆಟ್ಟ ಸ್ವಪ್ನದ ಸ್ವರೂಪದಲ್ಲೋ ಇದ್ರಲ್ಲೇ ನಿಮ್ಗೆ ಬಂದು ಹಿಡ್ಕೊಳತ್ ನಿಮ್ಗೆ ಗಟ್ಟಿಯಾಗಿ. ಸೊ ಅದರಿಂದ ಏನಾಗ್ಬಿಡುತ್ತೆ, ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಆಗಿ ಕೆಟ್ಟ ಕೆಟ್ಟ ಸ್ವಪ್ನಗಳು, ನಿದ್ದೆ ಬರಲ್ಲ, ತುಂಬಾ ಒದ್ದಾಟ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಬಹಳ ಮುಖ್ಯವಾಗಿ ಪರಿಹಾರ ಆಗಬೇಕು ಅಂದಾಗ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು, ಈ ವಿಡಿಯೋ ಎಂಟಲ್ಲಿ ನಾನೊಂದು ವಿಶೇಷವಾದಂತಹ ಮಂತ್ರವನ್ನು ಹೇಳಿ, ನಿಮಗೆ ದೃಷ್ಟಿ ದೋಷ ಇರಲಿ ಅಥವಾ ಈ ಕೆಟ್ಟ ಕೆಟ್ಟ ಕನಸು ಇರಲಿ, ಇದೆರಡು ಪರಿಹಾರಕ್ಕೆ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡ್ಬಂದು ಒಂದು 9 ಬಾರಿ ಈ ವಿಡಿಯೋ ಎಂಡಲ್ ನಾನು ಹೇಳಿರುವ ಮಂತ್ರವನ್ನ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಯಾರು ಹಾಕ್ತೀನಿ. ಅಕಸ್ಮಾತ್ ವಿಡಿಯೋ ದೊಡ್ಡ ಆಗ್ಬಿಡುತ್ತೆ ಅಂತ ಅನ್ಸರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ತೊಂದರೆ ಇಲ್ಲ, ಆಯ್ತಾ. ಸೊ ಆ ವಿಡಿಯೋನ ನೀವು ದಯವಿಟ್ಟು ನೋಡಿ, ಪ್ರತಿದಿನ ಒಂದು 9 ಬಾರಿ ಅದನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ, ಆಯ್ತಾ. ಸ್ವಲ್ಪ ಅದು ಕಂಟ್ರೋಲಿಗೆ ಬರುತ್ತೆ. ಇನ್ನು ಸಿಂಪಲ್ ತತ್ಕ್ಷಣದ ಪರಿಹಾರ ಅಂದ್ರೆ, ನೀವು ಯಾವ ದಿಕ್ಕಿಗೆ ಮಲ್ಕೊಂಡಿದ್ರಲ್ಲ, ತುಂಬಾ ಕೆಟ್ಟ ಕನ್ಸು ಬಿತ್ತು ಅಂದ್ರೆ ಎದ್ಬಿಟ್ಟು ಅದ್ರ ಉಲ್ಟಾ ದಿಕ್ಕಿಗೆ ಮಲ್ಕೋಬೇಕು. ಅಂದ್ರೆ ತಲೆ ಏಕದಲ್ಲಿ ಕಾಲಿಡ್ಬೇಕು, ಕಾಲಿಟ್ಟಲ್ಲಿ ತಲೆ ಇಡಬೇಕು, ಆಗ ಹಾಕೊಂಡು ಮಲ್ಕೊ. ಈಗ ಪೂರ್ವಕ್ಕೆ ತಲೆ ಹಾಕೊಂಡು ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ. ಬಟ್ ನಿಮ್ಗೆ ಏನಾಗ್ಬಿಡುತ್ತೆ, ಪೂರ್ವಕ್ಕೆ ಅಲ್ವಾ ತಲೆ ಹಾಕೋಬೇಕಾರೋದು, ಹಂಗೆ ಇಲ್ಲ, ಆ ಕ್ಷಣಕ್ಕೆ ಎದ್ದು ಪಶ್ಚಿಮಕ್ಕೆ ತಲೆ ಹಾಕಿ ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೊಂಡ್ರಿ. ಉಲ್ಟಾ ನೀವ್ ಹೆಂಗ್ ಮಲ್ಕೊಳ್ತೀರೋ ತಕ್ಷಣ ಅದ್ರ ವಿರುದ್ಧವಾಗಿ ಮಲ್ಕೊಳ್ಳಿ. ನಿಮಗೆ ಕೆಟ್ಟ ಕನ್ಸು ಬರೋದು ತಕ್ಷಣ ಸ್ಟಾಪ್ ಆಗ್ಬಿಡುತ್ತೆ. ನಿಮಗೆ ತಕ್ಷಣಕ್ಕೆ ಒಂದು ರಿಲೀಫ್ ತರ ಸಿಗುತ್ತೆ. ನಾನು ಹೇಳ್ತಿರೋದು ಎಂಡ್ ಪಾಯಿಂಟ್ ಅಲ್ಲಿ ಏನೋ ಒಂದು ಪರಿಹಾರ ಬೇಕಲ್ಲ, ಅದು ಅದ್ಭುತವಾದಂತ ಪರಿಹಾರ. ಸೊ ಅದ್ರಿಂದ ಈ ದೃಷ್ಟಿ ದೋಷ ಇರಲಿ ಅಥವಾ
ನೆಗೆಟಿವ್ ಎನರ್ಜೀಸ್, ಕೆಟ್ಟ ಕೆಟ್ಟ ಕನಸು ಬೀಳೋದಿರ್ಲಿ, ವಾಸ್ತು ದೋಷ ಇರಲಿ, ನಾವು ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ಸೇರಿ ಒಂದು ವಿಶೇಷವಾದ ಪರಿಹಾರ ಏನು ಸಿಂಹರಾಶಿಯವರಿಗೆ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ, ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು, ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳು, ಅಥವಾ ಕನಸು ಬೇಡ ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಾದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಬುಡದಿಂದ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂತ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ನಾವು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ರಿ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ, ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತು ಸಮಸ್ಯೆ ಇರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು ಹೋಗ್ಲಿ. ಬಾಡಿಗೆ ಮನೆಯಲ್ಲ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡ್ಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ರಿಗೆ ಕೊಡಬಾರ್ದು, ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ಹಿಂಗೆ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ, ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣ ಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು, ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು, ಆಯ್ತಾ. ರಗ್ ಬೆಡ್ಶೀಟ್ ಇರೋದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ, ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ, ಆಯ್ತಾ. ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿ ಇರುವಂತಹ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಇದು ಮಾಮೂಲಿ ಶರೀರ, ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು ದೊಡ್ಡವರು ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ, ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತೀರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತೀರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣ ಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಸ್ವಪ್ನೇಶ್ವರಿ ಹೋಮದ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದ್ದ ಊಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ, ಜಾಬ್ಗೋ, ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿದೆ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ಮ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜೀಸ್ ಇದನ್ನ ಸಕ್ ಮಾಡಿರುತ್ತೆ, ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ.
ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರ ಇನ್ನೊಬ್ರು ಆರ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವುದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರ ಆಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡರ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.